ಎಲ್ಲರಿಗೂ ನಮಸ್ಕಾರ. BU ಕನ್ನಡ ಲರ್ನಿಂಗ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ವಿಡಿಯೋನಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ SEP ಫಸ್ಟ್ ಸೆಮ್ BCA ಕನ್ನಡ ಸಿಲೆಬಸ್ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇದಾಗಿ ಸಿಲೆಬಸ್ನಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದರೆ, ನಿಮ್ಮ ಫಸ್ಟ್ ಸೆಮ್ BCAನ ಕನ್ನಡ ಪುಸ್ತಕದ ಹೆಸರು ಗಣಕ ಕನ್ನಡ ಅಂತ. ಯಾವಾಗಲೂ ಅಷ್ಟೇ ನೀವು ನಿಮ್ಮ UUCMSನಲ್ಲಿ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋವಾಗಿರಬಹುದು, ಅಥವಾ ಎಕ್ಸಾಮ್ನಲ್ಲಿ ಎಕ್ಸಾಮ್ ಫೀಸ್ ಕಟ್ಟೋವಾಗ ನಿಮಗೆ ಸೆಲೆಕ್ಷನ್ಗೆ ಬರುತ್ತೆ ಸಬ್ಜೆಕ್ಟು, ಆವಾಗ ಕೂಡ ಗಮನ ಕೊಡಬೇಕು. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಮಕ್ಕಳು ತಮ್ಮ ಸಬ್ಜೆಕ್ಟಿನಲ್ಲಿ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳೋವಾಗ ಗೊತ್ತಿರೋದಿಲ್ಲ ಆ ಟೆಕ್ಸ್ಟ್ ಬುಕ್ ಹೆಸರು ಏನು ಅಂತ. ಟೆಕ್ಸ್ಟ್ ಬುಕ್ ಹೆಸರು ಏನು ಕೊಟ್ಟಿದ್ದಾರೋ ಅದರ ಬೇಸಿಸ್ ಮೇಲೇ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಎಕ್ಸಾಮ್ ಹಾಲ್ ಟಿಕೆಟ್ ಬಂದಾಗ ಅದು ತಪ್ಪಾಗಿಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನೀವು ನೆನಪಲ್ಲಿಟ್ಕೊಳ್ಳಿ, ಈ ವರ್ಷದ ನಿಮ್ಮ ಫಸ್ಟ್ ಸೆಮಿಸ್ಟರ್ನ ಕನ್ನಡ ಟೆಕ್ಸ್ಟ್ ಬುಕ್ ಹೆಸರು ಗಣಕ ಕನ್ನಡ 1 ಅಂತ. ನೋಡಿ, ಕನ್ನಡ ಸಿಲೆಬಸ್ ಈ ರೀತಿ ಇದೆ. ಮೊದಲನೆಯ ಭಾಗವಾಗಿ ನಿಮಗೆ ಬಾಲ್ಯ ಅಂತ ಕೊಟ್ಟಿದ್ದಾರೆ. ನಾನು ಬ್ಲೂ ಕಲರ್ ಟಿಕ್ ಮಾಡಿದ್ದೀನಿ ನೋಡಿ. ಅಂದರೆ ಈ ಒಂದು ಭಾಗದಲ್ಲಿ ನಿಮಗೆ ಆಲ್ಮೋಸ್ಟು ಬಾಲ್ಯಕಾಲದಲ್ಲಿ ಲೇಖಕರು ಕಳೆದಿರುವಂತಹ ಘಟನೆಗಳನ್ನು, ತಮ್ಮ ಅನುಭವಗಳನ್ನು ನಮ್ಮ ಮುಂದೆ ಪಾಠವಾಗಿ ಇಟ್ಟಿದ್ದಾರೆ. ಬಾಲ್ಯ ಅನ್ನೋ ಭಾಗದ ಮೊದಲನೆಯ ಪಾಠ ಹೊಸ ಅಂಗಿ. ಈ ಪಾಠವನ್ನು ಬರೆದಿರೋರು ಕಲಿಗಣನಾಥ ಗಡದೂರು. ಎರಡನೆಯ ಪಾಠ ನಮ್ಮೂರ ಬೇಟೆ. ಇದರಲ್ಲಿ ನೀವು ನೋಡಬಹುದು ಬೇಟೆಯ ಬಗ್ಗೆ, ಬೇಟೆಯ ವಿಶೇಷತೆಗಳ ಬಗ್ಗೆ KA ದಯಾನಂದ್ ಲೇಖಕರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಮೂರನೆಯ ಪಾಠ ನೆನಪಿನ ಸೈಕಲ್ಗಳಲ್ಲಿ ತಿರುಗಿದಾಗ. ಈ ಪಾಠವನ್ನು ಬರೆದಿರೋ ಲೇಖಕರು ಜಗದೀಶ ಚಂದ್ರ. ಈ ಪಾಠದಲ್ಲಿ ಲೇಖಕರು ತಮ್ಮ ಬಾಲ್ಯಕಾಲದಲ್ಲಿ ಹೇಗೆ ಸೈಕಲ್ನಲ್ಲೇ ಸವಾರಿ ಮಾಡ್ತಿದ್ರು, ಆ ಸೈಕಲ್ಲೇ ಆಗಿನ ಕಾಲದಲ್ಲಿ ಎಷ್ಟು ಮುಖ್ಯ ಆಗಿತ್ತು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಇಲ್ಲಿ ನೋಡ್ತಾ ಇರಬಹುದು ಓದು ಪಠ್ಯ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಹೋರಾಟದ ಹಾದಿ, ಇದನ್ನು ಬರೆದಿರೋರು Dr. H. ನರಸಿಂಹಯ್ಯ ಅಂತ. ಆ್ಯಕ್ಚುಲಿ ಈ ಒಂದು ಓದು ಪಠ್ಯ ಬಗ್ಗೆ ನಿಮ್ಗೆ ಹೇಳಬೇಕು. ಈಗ ನಾನು ಏನು ಹೇಳಿದೆ, ಸ್ಟಾರ್ಟಿಂಗ್ನಲ್ಲಿ 3 ಪಾಠಗಳು, ಆ ಪಾಠದಿಂದ ನಿಮಗೆ ಎಕ್ಸಾಮ್ನಲ್ಲಿ ಕ್ವಶನ್ ಆನ್ಸರ್ಸ್ ಕೇಳೋದುಂಟು. ಆದರೆ ಓದು ಪಠ್ಯದಲ್ಲಿ ನಿಮ್ಗೆ ಯಾವುದೇ ಒಂದು ಪ್ರಶ್ನೆಗಳನ್ನು ಕೇಳೋದಿಲ್ಲ. ಮುಂದಿನ ಭಾಗದಲ್ಲಿ, ಅಂದರೆ ಎರಡನೇ ಭಾಗವಾಗಿ ಭೂಮಿ ಅನ್ನೋ ಭಾಗವನ್ನು ಕೊಟ್ಟಿದ್ದಾರೆ. ಈ ಒಂದು ಭಾಗದಲ್ಲಿ ಮೊದಲನೆಯ ಅಧ್ಯಾಯ ಮೌನ ಕ್ರಾಂತಿಯ ಹರಿಕಾರ ರಾಗಿ ತಜ್ಞ ಲಕ್ಷ್ಮಣಯ್ಯ. ಈ ಪಾಠವನ್ನು ಬರೆದಿರೋರು K. ಪುಟ್ಟಸ್ವಾಮಿ. ಭೂಮಿ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅವರಿಗೆ, ಸ್ಪೆಷಲಿ ರಾಗಿ ಬೆಳೆ ಬಗ್ಗೆ. ಲಕ್ಷ್ಮಣಯ್ಯ ಅವರಿಗೆ ರಾಗಿ ಬೆಳೆ ಬಗ್ಗೆ ಎಷ್ಟು ಪ್ರೀತಿ ಇತ್ತು, ಒಲವಿತ್ತು. ಅವರು ಕೊನೆಗಾಲದ ತನಕ ಹೇಗೆ ರಾಗಿ ಬೆಳೆ ಬಗ್ಗೆ ಇಷ್ಟೊಂದು ರಿಸರ್ಚ್ ಮಾಡಿದರು ಅನ್ನೋದನ್ನು K. ಪುಟ್ಟಸ್ವಾಮಿ ಅವರು ಈ ಪಾಠದಲ್ಲಿ ತಿಳಿಸಿದ್ದಾರೆ. ಎರಡನೆಯ ಅಧ್ಯಾಯ, ಅಂದರೆ ಈ ಭಾಗದ ಎರಡನೇ ಅಧ್ಯಾಯವಾಗಿ ಹರಿದ ಕಾಗದದ ಚೂರುಗಳು. ಈ ಪಾಠವನ್ನು ಇಟ್ಟಿದ್ದಾರೆ. ಇದನ್ನು ಬರೆದಿರೋರು ಶಿವಕುಮಾರ ನಾಗವಾರ ಅನ್ನೋರು. ಮತ್ತೊಂದು ನೆಕ್ಸ್ಟ್ ಮೂರನೆಯ ಅಧ್ಯಾಯವಾಗಿ ಇಂಗ್ಲೆಂಡ್ 1962. ಈ ಒಂದು ಕಾವ್ಯ ಭಾಗವನ್ನು, ಕವಿತೆಯನ್ನು ಬರೆದಿರೋರು ವಿ. ಕೃ. ಗೋಕಾಕ್. ಇದರಲ್ಲಿ ಇಂಗ್ಲೆಂಡ್ ದೇಶದ ಬಗ್ಗೆ ವರ್ಣನೆ ಇದೆ, ಹಾಗೆ ನಮ್ಮ ದೇಶದ ಒಂದು ವ್ಯಾಲ್ಯೂ, ನಮ್ಮ ಭಾರತ ದೇಶದ ಒಂದು ಮಹತ್ವದ ಬಗ್ಗೆ ಇಲ್ಲಿ ತಿಳಿಸಲಾಗಿದೆ. ಈ ಭಾಗದಲ್ಲಿ ಓದು ಪಠ್ಯದ ರೂಪದಲ್ಲಿ ಶಿವರಾಮ್ ಕಾರಂತರವರು ಬರೆದಿರುವಂತಹ ಬೆಟ್ಟದ ಜೀವ ಅನ್ನೋ ಪಾಠವನ್ನು ಇಡಲಾಗಿದೆ. ಸಿಲೆಬಸ್ನಲ್ಲಿ ಮೂರನೆಯ ಭಾಗವಾಗಿ ಹಾಸ್ಯ ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಬರುವಂತಹ ಪಾಠಗಳಲ್ಲಿ ಆಲ್ಮೋಸ್ಟ್ ಹಾಸ್ಯದ ವಿಚಾರಣೆ ಇರುತ್ತೆ. ಸೊ ನೋಡಿ, ಮೂರನೇ ಭಾಗದಲ್ಲಿ ಪ್ರಥಮ ಪಾಠವಾಗಿ ಜಾನಪದ ಕೆಲವು ಹಾಸ್ಯ ಕಥೆಗಳು ಕೊಟ್ಟಿದ್ದಾರೆ. ಎರಡನೆಯ ಅಧ್ಯಾಯ ಕವಿ ಪತ್ನಿಯರ ಸಂದರ್ಶನ ಅನ್ನೋ ಪಾಠವನ್ನು ಇಟ್ಟಿದ್ದಾರೆ. ಈ ಪಾಠವನ್ನು ಬರೆದಿರೋರು MD ಗೋಗೇರಿ ಅನ್ನೋರು. ಮೂರನೆಯ ಪಾಠವಾಗಿ ನಗು. ಈ ಪಾಠವನ್ನು ಬರೆದಿರೋರು ತೇಜಸ್ವಿ ಅವರು. ಈ ಒಂದು ಭಾಗದ, ಅಂದರೆ ಮೂರನೇ ಭಾಗದ ಓದು ಪಠ್ಯದ ರೂಪದಲ್ಲಿ ಪುತೀನ ಅವರು ಬರೆದಿರುವಂತಹ ನೆಗಡಿ ಅನ್ನೋ ಪಾಠವನ್ನು ಇಟ್ಟಿದ್ದಾರೆ. ಸಿಲೆಬಸ್ನ 4ನೆಯ ಭಾಗವಾಗಿ, ಅಂದರೆ ಕೊನೆಯ ಭಾಗವಾಗಿ ಶಾಂತಿ ಸಂಕೀರ್ಣ. ಈ ಭಾಗದ ಒಳಗೆ ಮೊದಲನೆಯ ಪಾಠವಾಗಿ ವಿಮೆನ್ ಇನ್ ಬ್ಲ್ಯಾಕ್ ಅನ್ನೋ ಪಾಠವನ್ನು ಇಟ್ಟಿದ್ದಾರೆ. ಈ ಪಾಠವನ್ನು ಬರೆದಿರೋರು Dr. HS ಅನುಪಮ. ಮುಂದಿನ ಎರಡನೆಯ ಪಾಠವಾಗಿ ಕೃತಕ ಬುದ್ಧಿಮತ್ತೆ ಮತ್ತು ವೈದ್ಯ ವಿಜ್ಞಾನ. ಈ ಪಾಠವನ್ನು ಇಟ್ಟಿದ್ದಾರೆ. ಈ ಪಾಠವನ್ನು ಬರೆದಿರೋರು Dr. ಮುರಳಿ ಮೋಹನ್ ಚೂಂತಾರ. ಮುಂದಿನ ಪಾಠ, ಅಂದರೆ ಮೂರನೆಯ ಪಾಠವಾಗಿ ಈ ಭಾಗದ ಮೂರನೇ ಪಾಠ ಡಿಜಿಟಲ್ ಭಾರತ ಎಂಬುದು ಹಾವನ್ನು ಹೊಡೆದು ಹತ್ತಿಗೆ ಉಣಿಸುವ ಆಟ.
ಈ ಪಾಠವನ್ನು ಬರೆದಿರೋರು ರಾಜಾರಾಮ್ ತಲ್ಲೂರು ಅನ್ನೋರು. ಈ ಒಂದು 4ನೆಯ ಭಾಗದ ಓದು ಪಠ್ಯದ ರೂಪದಲ್ಲಿ ಊಟ ತಿಂಡಿಯನ್ನು ಪ್ರಿಂಟ್ ತೆಗೆದುಕೊಳ್ಳಬಹುದೇ ಅನ್ನೋ ಪಾಠವನ್ನು ಇಟ್ಟಿದ್ದಾರೆ. ಈ ಪಾಠವನ್ನು ಬರೆದಿರೋರು TG ಶ್ರೀನಿಧಿ ಅನ್ನೋರು. ಸೊ ಮಕ್ಕಳೇ, ಇದಾಗಿತ್ತು ನಿಮ್ಮ ಪ್ರಥಮ BCA ಅಂದರೆ ಫಸ್ಟ್ ಸೆಮಿಸ್ಟರ್ BCA ಕನ್ನಡ ಸಿಲೆಬಸ್. ನಾನು ಮತ್ತೊಮ್ಮೆ ನಿಮಗೆ ನೆನಪಿಸ್ತಿದ್ದೀನಿ, ನಿಮ್ಮ ಫಸ್ಟ್ ಸೆಮ್ BCA ಕನ್ನಡ ಪುಸ್ತಕದ ಹೆಸರು ಗಣಕ ಕನ್ನಡ. ಇದನ್ನು ಮರಿಬೇಡಿ. ಮತ್ತು ನಿಮಗೆ ಇವಾಗ ಇಷ್ಟೋ ತನಕ ನಾನು ಏನು ಸಿಲೆಬಸ್ ಬಗ್ಗೆ ಹೇಳಿದ್ನೋ ಈ ಸಿಲೆಬಸ್ಸಿಂದ ಹಾಗೆ ಗ್ರಾಮರಿಂದ ನಿಮಗೆಲ್ಲ ಸೇರಿ 80 ಮಾರ್ಕ್ಸ್ಗೆ ಕ್ವಶನ್ ಆನ್ಸರ್ ಕೇಳಲಾಗುತ್ತೆ. ನೆಕ್ಸ್ಟ್ ಇನ್ನು 20 ಮಾರ್ಕ್ಸು ನಿಮಗೆ ಅಸೈನ್ಮೆಂಟ್ ಇರಬಹುದು, ಇಂಟರ್ನಲ್ಸ್ ಅಂದರೆ ಟೆಸ್ಟ್ ಕೊಡೋ ಮುಖಾಂತರ ಇರಬಹುದು, ಮತ್ತು ಕನ್ನಡ ಪಾಠ್ಯ ಪುಸ್ತಕಕ್ಕೆ ಸಂಬಂಧಿಸಿರುವಂತಹ ಟಾಪಿಕ್ಗಳನ್ನ ಟೀಚರ್ಸ್ ಕೊಟ್ಟು ಸೆಮಿನಾರ್ ಮಾಡೋದ್ರ ಮುಖಾಂತರ, ಮತ್ತು ನೀವು ಕ್ಲಾಸಸ್ ಅಟೆಂಡ್ ಮಾಡೋದ್ರಿಂದ ಸಿಗೋ ಅಟೆಂಡೆನ್ಸಿಂದ ಕೂಡ ನಿಮಗೆ IA ಮಾರ್ಕ್ಸ್ ಸಿಗುತ್ತೆ. ಸಿಲೆಬಸ್ನ ಆಧಾರದ ಮೇಲೆ ನಿಮಗೆ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಪ್ರಿಪೇರ್ ಆದರೆ ಇನ್ನು ಮಿಕ್ಕಿದ್ದು 20 ಮಾರ್ಕ್ಸನ್ನು ಪಡ್ಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತೆ. ಎಷ್ಟು 80 ಮಾರ್ಕ್ಸ್ ಅವಶ್ಯಕತೆ ಇದೆಯೋ ಹಾಗೆ 20 ಮಾರ್ಕ್ಸ್ ಕೂಡ ನಿಮಗೆ ತುಂಬ ಅವಶ್ಯಕತೆ ಇದ್ದೇ ಇರುತ್ತೆ. ಟೋಟಲ್ಲು ನಿಮಗೆ ಈ ಒಂದು 80 ಮಾರ್ಕ್ಸ್ನಲ್ಲಿ 28 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಸೊ ಆಲ್ ದ ಬೆಸ್ಟ್ ಮಕ್ಕಳೇ. ಇದಾಗಿತ್ತು ನಿಮ್ಮ ಫಸ್ಟ್ ಸೆಮಿಸ್ಟರ್ SEP ಕನ್ನಡ ಸಿಲೆಬಸ್. ನಿಮ್ಮ ಕನ್ನಡ ಸಿಲೆಬಸ್ನಲ್ಲಿರುವಂತಹ ಪಾಠಗಳ ಸಮ್ಮರಿಯನ್ನು ನಾನು ಇದೇ ಚಾನಲ್ನಲ್ಲಿ ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.